ಇನ್ನು ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದೆ. ಮೈತ್ರಿಗಳು ಸಮ್ಮಿಲನ ಸಭೆಯಲ್ಲೂ ಕೂಡ ತೊಡಗಿದ್ದಾರೆ. ಬೆಂಗಳೂರಿನ ಖಾಸಗಿ ಒಂದು ಹೋಟೆಲ್ನಲ್ಲಿ ದೋಸ್ತಿಗಳು ಸಭೆ ಮಾಡೋದ್ರ ಮುಖಾಂತರ ಕಾರ್ಯಕರ್ತರನ್ನ ಒಂದುಗೂಡಿಸೋದು ಹೇಗೆ, 28ಕ್ಕೆ 28 ಗೆಲ್ಲೋದು ಹೇಗೆ, ಮೈತ್ರಿಯನ್ನ ಸದ್ಬಳಕೆ ಮಾಡ್ಕೊಳ್ಳೋದು ಹೇಗೆ, ಇವೆಲ್ಲವೂ ಕೂಡ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಲೋಕಸಭಾ ಎಲೆಕ್ಷನ್ಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದ್ದು, ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ದೋಸ್ತಿಗಳು ಸಭೆ ಮಾಡೋದ್ರ ಮುಖಾಂತರ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷದ ಶಾಲುಗಳನ್ನು ಹಾಕೊಂಡು ಮೈತ್ರಿ ಸಮ್ಮಿಲನವನ್ನ ತೋರಿಸಿದ್ದಾರೆ. ಎರಡೂ ಪಕ್ಷಗಳ ಶಾಲನ್ನ ಧರಿಸಿ ಒಗ್ಗಟ್ಟಿನ ಸಂದೇಶವನ್ನ ಸಾರೋದ್ರ ಮುಖಾಂತರ ದೇವೇಗೌಡರು, ಯಡಿಯೂರಪ್ಪ, ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಹಾಗೆ ಬಿಜೆಪಿ ಜೆಡಿಎಸ್ನ ಅಗ್ರ ನಾಯಕರು ಮತ್ತು ಅಭ್ಯರ್ಥಿಗಳು ಕೂಡ ಭಾಗಿಯಾಗಿದ್ದಾರೆ. ಜೆಡಿಎಸ್ ಈ ವಿಚಾರದಲ್ಲಿ ಮುಂಚೆಯೇ ಚರ್ಚೆಯಾಗಿತ್ತು. ಯಾವುದೇ ಸಭೆ, ಸಮ್ಮೇಳನ ಅಥವಾ ರ್ಯಾಲಿಗಳು ಏನೇ ಮಾಡಿದ್ರು ಕೂಡ ನಮ್ಮ ಪಕ್ಷದ ಚಿಹ್ನೆ, ಬಾವುಟ ಅಥವಾ ಶಾಲ್ ಹೇಗಿರುತ್ತೆ ಅಷ್ಟೇ ಒಂದು ಅಗ್ರಸ್ಥಾನವನ್ನ, ಅಷ್ಟೇ ಒಂದು ಭಾಗವನ್ನ ಬಿಜೆಪಿಗೂ ಕೊಡಬೇಕು ಮತ್ತು ಬಿಜೆಪಿಯವರು ಕೂಡ ಇದನ್ನು ಅನುಸರಿಸಬೇಕು, ಆಗ್ಲೇ ನಮ್ಮ ಮೈತ್ರಿಗೆ ಒಂದು ಅರ್ಥ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಮೊದಲ ಹಂತವಾಗಿ ಮೈತ್ರಿಯ ಮೊದಲನೇ ಭಾಗವಾಗಿ ಈ ಸಮ್ಮೇಳನ ಸಭೆ ಮಾಡೋದ್ರ ಮುಖಾಂತರ ಇದೀಗ ಅವರ ಪಕ್ಷದ ಶಾಲನ್ನ ಇವರು ಗಮನಿಸ್ತಾ ಇದ್ದೀರಿ. ಒಂದೇ ಶಾಲ್ನಲ್ಲಿ ಎರಡೂ ರೀತಿಯ ಮಾರ್ಕನ್ನ ನೀವು ಚಿಹ್ನೆಗಳನ್ನ ನೋಡ್ತಾ ಇರಬಹುದು. ಒಂದ್ ಕಡೆ ತೆನೆಯನ್ನ ಹೊತ್ತ ಮಹಿಳೆ, ಮತ್ತೊಂದು ಕಡೆ ಕಮಲದ ಶಾಲನ್ನ ಕೂಡ ಹಾಕೊಂಡಿದ್ದಾರೆ. ಸೊ ಇದೀಗ ಮೇಲ್ಮೈ ನಾಯಕರೆಲ್ಲರೂ ಕೂಡ ಒಂದಾಗಿದ್ದಾರೆ. ಕಾರ್ಯಕರ್ತರನ್ನ ಜೆಲ್ ಮಾಡೋದೇ ಒಂದು ಸವಾಲಾಗಿದೆ ಈಗ ನಾಯಕರಿಗೆ.